ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮದುವೆ ಆಗಿ ತಿಂಗಳಾಗಿದ್ರೂ ಅಮ್ಮ ನನ್ನ ಹೆಂಡತಿ ಜೊತೆ ನನಗೆ ಮೊದಲ ರಾತ್ರಿ ಆಗೋದಿಕ್ಕೆ ಬಿಟ್ಟಿರಲಿಲ್ಲ. ಇಂದು ಅವಳಿಗೆ ನಿಮ್ಮ ಅಪ್ಪಂಗೆ ತುಂಬ ಹುಷಾರಿಲ್ಲ ಅಂತ ಹೇಳಿ ಕಳಿಸಿದ್ದೀನಿ. ತಾತನಿಗೂ ಕೂಡ ಹೇಳಿದ್ದೆ ಅಮ್ಮನ ವಿಷಯ. ತಾತ ಒಪ್ಕೊಂಡಿದ್ರು. ಅಡುಗೆ ಮನೆಯಲ್ಲಿ ನನ್ನ ಹೆಂಡತಿ ಇದ್ಲು. ಅವಳನ್ನು ಹಿಂದಿನಿಂದ ಹೋಗಿ ಗಟ್ಟಿಯಾಗಿ ತಪ್ಕೊಂಡೆ. ಮೊದಲು ಅವಳು ಕಿರ್ಚಿದ್ಲು. ಆ ನಂತರ ನನ್ನನ್ನು ನೋಡಿ ನನಗೆ ಸಹಕರಿಸೋದಕ್ಕೆ ಪ್ರಯತ್ನಿಸಿದ್ಲು. ನಿಧಾನವಾಗಿ ನನ್ನ ಕಡೆ ತಿರುಗಿದ್ಲು. ಕಣ್ಣನ್ನು ಮುಚ್ಕೊಂಡು ನಾನು ಅವಳ ತುಟಿಗಳಿಗೆ ಮುತ್ತನ್ನು ಕೊಟ್ಟೆ. ಅವಳ ಸೊಂಟವನ್ನು ನನ್ನ ಎರಡೂ ಕೈಗಳಿಂದ ಬಳಸ್ದೆ. ಅವಳ ಸೀರೆಯ ಸೆರಗನ್ನು ತೆಗೆದೆ. ಅವಳ ಕತ್ತುಗಳಿಗೆ ಮುತ್ತನ್ನು ಕೊಟ್ಟೆ. ಇನ್ನೇನು ನಾವಿಬ್ಬರು ಒಂದಾಗಬೇಕು ಅಷ್ಟರಲ್ಲಿ ಪುನಃ ಕಾಲಿಂಗ್ ಬೆಲ್ ಮತ್ತೆ ಮತ್ತೆ ಹೊಡ್ಕೋತಿದ್ರು. ನಾನು ತೆಗಿತಾ ಇರಲಿಲ್ಲ. ಹೈದರಾಬಾದ್ನ ಫ್ಲೈಟ್ ಇಂಡಿಯಾದಲ್ಲಿ ಲ್ಯಾಂಡ್ ಮಾಡಿದಾಗ ಕ್ಯಾಬಲ್ಲಿ ಬಹಳ ಬೇಗ ಓಡಿ ಬಂದೆ. ನಂಗೆ ತುಂಬ ಭಯ ಆಗ್ತಿತ್ತು, ಏನಾಗುತ್ತೋ ಅಂತ. ಅಪ್ಪನ ಕಂಡ್ರೆ ನನಗೆ ಪ್ರಾಣ. ಚಿಕ್ಕಂದಿನಿಂದ ಅಮ್ಮ ಯಾವಾಗಲೂ ಕಿರಿಕಿರಿ ಮಾಡ್ತಾರೆ. ಹೈದರಾಬಾದ್ನಲ್ಲಿ ಕೆಲಸ ಸಿಕ್ತು ಅಂತ ಹೇಳಿದಾಗ ಕೂಡ ಮೊದಲು ಅಪ್ಪ ಖುಷಿಯಿಂದ ಒಪ್ಕೊಂಡ್ರು. ಆದರೆ ಅಮ್ಮ, ಬೆಂಗಳೂರಲ್ಲಿ ಕೆಲಸ ಮಾಡಬೇಕು, ಬೇಗ ನಿನಗೆ ಮದುವೆ ಮಾಡಬೇಕು, ಈಗ ತಾನೇ ಕೆಲಸಕ್ಕೆ ಸೇರಿದ ಹುಡುಗ ಮದುವೆಗೆ ಅಂತ ಅಪ್ಪ ಕೇಳಿದ್ರೆ ಅಪ್ಪನನ್ನೇ ತರಾಟೆಗೆ ತಗೊಂಡ್ಲು. ಕೊನೆಗಪ್ಪ ಅವಳು ಕಿರಿಕಿರಿ ಯಾವಾಗಲೂ ಇದ್ದಿದ್ದೆ. ನೀನವಳ ಮಾತನ್ನು ಕೇಳಲೇಬೇಡ, ಅಲ್ಲಿ ಒಳ್ಳೆ ಸಂಬಳ ಸಿಗುತ್ತೆ, ನಿನ್ನ ಫ್ಯೂಚರ್ಗೆ ಸರಿ ಹೋಗುತ್ತೆ, ಅಂದರೆ ಕೆಲಸಕ್ಕೆ ಸೇರ್ಕೊ ಅಂತ ಹೇಳಿದ್ರು. ನಾನು ಅಪ್ಪ ಹೇಳಿದ ಹಾಗೆ ಮಾಡಿ 5 ವರ್ಷ ಆಗಿದೆ. ಒಳ್ಳೆ ಪೊಸಿಷನ್ನಲ್ಲಿ ಇದ್ದೀನಿ. ಅಮ್ಮ ಅಪ್ಪನಿಗೆ ಹುಷಾರಿಲ್ಲ ಅಂತ ಹೇಳಿದಾಳೆ. ಫೋನ್ ಮಾಡಿ ಅಪ್ಪನ ಫೋನ್ಗೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಿದೆ. ಅಕ್ಕ ತಮ್ಮ ಎಲ್ರಿಗೂ ಫೋನ್ ಮಾಡಿದಾಗ ಅವ್ರ ಫೋನ್ ಕೂಡ ಸ್ವಿಚ್ ಆಫ್ ಬರ್ತಿತ್ತು. ಅಪ್ಪ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿಲ್ಲ, ಮನೆಗೆ ಬಾ ಅಂತ ಅಮ್ಮ ಹೇಳಿದ್ಲು. ಅಂದರೆ ಅಪ್ಪನ ಕಂಡೀಷನ್ ಅಷ್ಟೊಂದು ಕ್ರಿಟಿಕಲ್ ಆಗಿದೆಯಾ? ಆಸ್ಪತ್ರೆಯ ಟ್ರೀಟ್ಮೆಂಟ್ಗೆ ಸ್ಪಂದಿಸದೆ ಇರೋ ಅಷ್ಟು, ಅಥವಾ ಕೊನೆ ದಿನಗಳು ಸ್ವಲ್ಪ ದಿನ ಆರಾಮಾಗಿರಿ ಅಂತ ಅಪ್ಪಂಗೇನಾದರೂ ಡಾಕ್ಟರ್ ಹೇಳಿದರೆ? ಆ ರೀತಿ ಮಾತುಗಳು ನನ್ನ ಕಿವಿಯಲ್ಲಿ ಪ್ರತಿಧ್ವನಿಸಿದ್ವು. ನನಗೆ ದುಃಖ ಆಗ್ತಿತ್ತು. ಡ್ರೈವರ್ಗೆ ಹೇಳಿದೆ, ಬೇಗ ಮನೆ ಕಡೆ ನಡೀರಿ ಅಂತ. ಅವ್ರು ಎಷ್ಟು ಫಾಸ್ಟಾಗಿ ಹೋದರೂ ಕೂಡ ನನಗೆ ತುಂಬ ಸ್ಲೋ ಅಂತ ಅನ್ನಿಸ್ತಿತ್ತು. ನನ್ನ ಪ್ರಾಣ ಅಮ್ಮ, ಆದರೆ ಅಪ್ಪ ನನ್ನ ಪ್ರಪಂಚ. ಅವರಿಲ್ಲದೆ ನನ್ನ ಪ್ರಪಂಚನ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಅಪ್ಪನ ಆ ನಗು, ಆ ಖುಷಿ ಪ್ರತಿ ಬಾರಿ ನನ್ನನ್ನು ಕಾಡ್ತಾ ಇತ್ತಿತ್ತು. ನೆನಪಿಸ್ಕೊಂಡ್ರೆ ಒಂದು ರೀತಿ ಖುಷಿ ಆಗುತ್ತೆ, ಇನ್ನೊಂದು ರೀತಿ ಸಂಕಟ ಆಗುತ್ತೆ. ಅವರು ಗೌರ್ಮೆಂಟ್ ಕೆಲಸದಲ್ಲಿ ಇದ್ದಿದ್ದರಿಂದ ಕಷ್ಟಪಟ್ಟು ನಮ್ಮನ್ನೆಲ್ಲ ಸಾಕಿದ್ರು. ಸಂಬಳ ಸಾಕಾಗೋದಿಲ್ಲ ಅಂತ ಪಾರ್ಟ್ ಟೈಮ್ ಕೆಲಸಕ್ಕೂ ಕೂಡ ಹೋಗ್ತಿದ್ರು. ಈಗ ನಾನು ಕೈ ತುಂಬ ಸಂಬಳ ತರ್ತೀನಿ, ಚೆನ್ನಾಗಿ ಕೂತ್ಕೊಂಡು ತಿನ್ನಲಿ ಅನ್ನೋ ಸಮಯಕ್ಕೆ ಅವ್ರ ಪ್ರಾಣಕ್ಕೆ ಏನಾದರೂ ತೊಂದರೆ ಆದರೆ ಅಂತ ದುಃಖ ಆಗ್ತಿತ್ತು. ಅಷ್ಟರಲ್ಲಿ ಸರ್ ನಿಮ್ಮ ಮನೆ ಬಂತು. ಡ್ರೈವರ್ ಕಾರ್ನ ನಿಲ್ಲಿಸಿ ಹೇಳಿದಾಗ ನಾನು ವಾಸ್ತವಕ್ಕೆ ಬಂದೆ. ಹಂಗೆ ದುಡ್ಡನ್ನ ಕೊಟ್ಟೆ, ಚೇಂಜ್ ಕೂಡ ಕೇಳಿದೆ. ಒಳಗೆ ಹೋದೆ ಅಪ್ಪನ್ನ ನೋಡೋದಕ್ಕೆ. ಆದರೆ ಅಪ್ಪ ಎಲ್ಲೂ ಕಾಣಲಿಲ್ಲ. ಅಮ್ಮನ್ನ ಕೇಳಿದೆ, ಅಪ್ಪ ಎಲ್ಲಿ ಅಂತ. ಕಾಫಿ ಕುಡಿ, ಅಪ್ಪ ಬರ್ತಾರೆ ಅಂತ ಹೇಳಿದ್ಲು. ಅಮ್ಮ, ನಂಗೆ ಕಾಫಿ ಬೇಡ, ಅಪ್ಪ ಬೇಕು ಅಂತ ಜೋರಾಗಿ ಕಿರಿಸ್ದೆ. ಅಷ್ಟರಲ್ಲಿ ಹೊರಗಿಂದ ನನ್ನ ಅಪ್ಪ ಬಂದು, ಯಾಕಿಷ್ಟೊಂದು ಜೋರಾಗಿ ಕಿರಿಸ್ತಿದ್ಯಾ? ಅಕ್ಕಪಕ್ಕ ಮನೆಗಳಿವೆ, ನಾವು ಮರ್ಯಾದಸ್ಥರು, ಸ್ವಲ್ಪ ಮರ್ಯಾದೆಯಿಂದ ಇರು ಅಂತ ಹೇಳಿದ್ರು. ಕೊನೆಗೆ ಇಷ್ಟು ಅರ್ಜೆಂಟಾಗಿ ಬೆಳಗ್ಗೆ ಬಂದಿದ್ಯಾ? ಅದು ವೀಕೆಂಡ್ ಕೂಡ ಅಲ್ಲ, ಏನು ಸಮಾಚಾರ ಅಂತ ಕೇಳಿದಾಗ ನಾನು ಅಮ್ಮನ ಕಡೆ ತಿರುಗಿ ನೋಡಿ, ಏನು ಸಮಾಚಾರ ನೀನು ಹೇಳೋ ಅಪ್ಪಂಗೆ ಅಂತ ಹೇಳಿದೆ. ರೀ, ಇದೀವನಿಗೆ 30 ವರ್ಷ, ಈ ಜನವರಿ ಬಂದರೆ ಕಂಪ್ಲೀಟ್ ಆಗತ್ತೆ. ಇವನಿಗೂ ಮದುವೆ ಮಾಡಬೇಕು. ಪ್ರೇಮನ ಮಗಳು ಇವತ್ತು ಬರ್ತಾಳೆ, ಅವಳಿಗೂ ಇವನಿಗೂ ಎಂಗೇಜ್ಮೆಂಟ್ ಮಾಡಿಬಿಡೋಣ ಅಂತ ಕರೆಸಿದ್ದು.
ಬೇರೆ ನೆಪ ಹೇಳಿದ್ರೆ ಬರೋದಿಲ್ಲ. 5 ವರ್ಷದಿಂದ ಮಾಡ್ತಿರೋ ಕೆಲಸನೇ ಮಾಡ್ತಾನೆ. ಅದಕ್ಕೆ ನಿಮ್ಮ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದ್ದೆ. ಆಗ ಅಪ್ಪ ಕೂಡ ಒಂದು ರೀತಿ ಮುಖಾನ ಮಾಡಿಕೊಂಡ್ರು. ನಿನಗೆ ಇನ್ಯಾವುದೇ ಕಾರಣ ಸಿಕ್ಲಿಲ್ವಾ ಅಂತ. ಇನ್ಯಾವ ಕಾರಣನ ಹೇಳಿ ಹೇಳಿ ಸಾಕಾಗ್ಬಿಟ್ಟಿದೆ. ಯಾವ ಕಾರಣಕ್ಕೂ ಅವನು ಬಗ್ಗೋದೇ ಇಲ್ಲ. ನನ್ನ ಕರಿಯರ್, ನನ್ನ ಸಂಪಾದನೆ, ನನ್ನ ಇಷ್ಟ, ಈ ಮಾತುಗಳನ್ನು ಕಲ್ತ್ಬಿಟ್ಟಿದ್ದಾನೆ. ನೀವು ಅಂದರೆ ಮಾತ್ರ ಅವನಿಗಿಷ್ಟ. ನನ್ನ ಮೇಲೆ ಕೂಡ ಏನು ಪ್ರೀತಿ ಏನಿಲ್ಲ. ಸಾರಿ ರೀ, ನಿಮ್ಮ ಹೆಸರು ಬಳಸ್ತೆ ಅಂತ ಹೇಳಿದ್ರು. ಸ್ವಲ್ಪ ಹೊತ್ತು ಯೋಚಿಸಿದಾಗ ಅಮ್ಮ ಹೇಳಿದ ಮಾತು ಸರಿ ಅಂತ ಅನ್ನಿಸ್ತು. ನನ್ನ ಗೆಳೆಯರಿಗೆಲ್ಲ ಮದುವೆ ಆಗಿದೆ, ಕೆಲವರಿಗೆ ಮಕ್ಕಳೂ ಆಗಿದೆ. ಇನ್ನು ವಯಸ್ಸಾದರೆ ಆಮೇಲೆ ಮಕ್ಕಳಾಗೋದು ಕಷ್ಟ, ನನ್ನನ್ನು ಹುಡುಗಿರು ಒಪ್ಕೊಳ್ಳೋದು ಕಷ್ಟ ಅಂತ ಹೇಳಿ ಚೆನ್ನಾಗಿ ಸ್ನಾನ ಮಾಡಿ ಅಮ್ಮ ತಂದಿದ್ದ ಹೊಸ ಕುರ್ತಾನ ಹಾಕ್ಕೊಂಡು ರೆಡಿಯಾದೆ. ನನ್ನನ್ನು ನೋಡಿದ ತಕ್ಷಣ ಅಮ್ಮ ನನಗೆ ದೃಷ್ಟಿ ತೆಗೆದು, ಎಷ್ಟು ಚೆನ್ನಾಗಿದೆಯಾ, ನಿನ್ನನ್ನು ನೋಡಿದ್ರೆ ನಂಗೆ ಭಯ ಆಗತ್ತೆ. ಅಲ್ಲ, ಭಯ ಆಗ್ತಿತ್ತು. ಇಷ್ಟೊಂದು ಸುಂದರವಾಗಿದೆಯಾ, ಯಾವುದಾದ್ರೂ ಸುಂದ್ರಿ ಬಂದು ಆರಿಸ್ಕೊಂಡು ಹೋಗ್ತಾಳೆ ಅಂತ. ನಾನು ಜೋರಾಗಿ ಗಟ್ಟಿಯಾಗಿ ಅಪ್ಪನ್ನ ತಪ್ಕೊಂಡೆ. ಅಪ್ಪ ಒಂದು ಕ್ಷಣ ನಾನು ನಿಮ್ಮ ಬಗ್ಗೆ ಕೆಟ್ಟದಾಗಿ ಯೋಚಿಸ್ದೆ. ತಮಾಷೆ ಮಾಡಬೇಡ ಅಮ್ಮ, ನನ್ನ ಹೃದಯ ನಿಂತು ಹೋಗುತ್ತೆ. ಎಲ್ಲರೂ ಫೋನು ಸ್ವಿಚ್ ಆಫ್ ಬರ್ತಿದ್ದಾಗ. ಆಗ ಅಪ್ಪ, ಹೋಗಲಿ ಬಿಡು, ಇಂದು ಮದುವೆ ಆಗ್ಬಿಡು. ಆ ಹುಡುಗಿಯನ್ನ ನೋಡು, ಅವಳು ತುಂಬ ಸುಂದರವಾಗಿದ್ದಾಳೆ ಅಂತ ತುಂಬ ಜನ ಹೇಳಿದ್ದಾರೆ. ನೀನು ಮೊದಲು ಸ್ವಲ್ಪ ಹೊತ್ತು ಮಾತಾಡು ಒಬ್ಬನೇ ಅವಳ ಜೊತೆ, ಆನಂತರ ಇಷ್ಟ ಆದರೆ ಒಪ್ಕೋ ಅಂತ ಹೇಳಿದಾಗ ಅಮ್ಮ ಖಾರವಾಗಿ ಮಾತಾಡಿದ್ಲು. ನನ್ನ ಆಯ್ಕೆ ತುಂಬಾ ಚೆನ್ನಾಗೇ ಇರತ್ತೆ. ಅಂತೂ ಹುಡುಗಿಯ ಮನೆಯವರು ಬಂದರು. ಹುಡುಗಿನ ನೋಡಿ ನಾನು ಶಾಕ್ ಆದೆ. ಹುಡುಗಿಗೆ ಪ್ಯಾಂಟ್ ಶರ್ಟ್ ಹಾಕಿದ್ದಾಳೆ. ಅದು ಶರ್ಟ್ ತುಂಬ ಸ್ಲೀವ್ಲೆಸ್ ಇದೆ. ತುಂಬ ಮಾಡ್ರನ್ ಅನಿಸುತ್ತೆ. ಹಣೆಯಲ್ಲಿ ಸ್ಟಿಕ್ಕರ್ ಕೂಡ ಇಲ್ಲ. ಕೂದಲನ್ನು ಇಳಿಬಿಟ್ಟಿದ್ದಾಳೆ. ಯಾವುದೇ ಕಾರಣಕ್ಕೂ ಇವಳನ್ನು ಮಾತ್ರ ಮದುವೆ ಆಗಬಾರ್ದು. ಅವಳ ಹಾವ ಭಾವ ಮಾತುಗಳು ತುಂಬ ರಫ್ ಆಗಿತ್ತು. ನೋಡೋದಕ್ಕೂ ಕೂಡ ಸುಂದರವಾಗಿದ್ದರೂ ಮಾಡ್ರನ್ ಆಗಿರೋದ್ರಿಂದ ನನಗೊಪ್ಕೊಳ್ಳೋದಕ್ಕೆ ಕಷ್ಟನೇ, ಸಾಧ್ಯನೇ ಇಲ್ಲ. ಅಪ್ಪ ಅಮ್ಮ ತುಂಬ ಕಷ್ಟಪಟ್ಟು ನಮ್ಮನ್ನು ಸಾಕಿದ್ದಾರೆ. ಅವ್ರು ಸೇವೆ ಮಾಡೋ ಸೊಸೆನ ತರಬೇಕು ಅಂತ ಅಂದ್ಕೊಂಡಿದ್ದೆ. ಎಲ್ರದ್ದು ಕಾಫಿ ಟಿಫನ್ ಆದಮೇಲೆ, ಅಪ್ಪ ನಾವು ಹುಡುಗನ ಜೊತೆ ಮಾತಾಡಿ ನಿಮಗೆ ಹೇಳಿ ಕಳಿಸ್ತೀವಿ ಅಂದರು. ಅವರು ಹೋದ ನಂತರ ಅಮ್ಮ ಜಗಳ ಮಾಡಿದ್ರು. ಎಂಗೇಜ್ಮೆಂಟ್ ಸೀರೆ ಎಲ್ಲನೂ ತಂದಿಟ್ಟಿದ್ದೆ, ನೀವೇ ಅವರನ್ನು ಕಳಿಸಿದ್ರಿ ಅಂತ. ಆಗ ನಿನ್ನ ಮಗನ ಮುಖನ ನೋಡಿ, ಅವಳನ್ನು ನೋಡಿದ ತಕ್ಷಣ ಅವನ ಮುಖನ ಗಂಟು ಹಾಕ್ಕೊಂಡ. ಸಂಸಾರ ಮಾಡಬೇಕಾಗಿರೋದು ಅವಳ ಜೊತೆ. ಅವನಿಗಿಷ್ಟ ಇಲ್ಲ ಅಂದರೆ ಬಲವಂತವಾಗಿ ನಿನ್ನ ಮಾತನ್ನು ಕೇಳಿ ನಾನು ಮದುವೆ ಮಾಡೋದಿಲ್ಲ. ನೀನು ಆಗಿನ ಕಾಲದವಳು. ಈಗಿನ ಕಾಲದ ಮಕ್ಕಳಿಗೆ ಗೊತ್ತು ಅವರ ಲೈಫ್ ಪಾರ್ಟ್ನರ್ ಹೇಗಿರಬೇಕು ಅಂತ. ಆ ಹುಡುಗಿ ಕೂಡ ನನ್ನ ಪಕ್ಕ ಕೂತ್ಕೊಳ್ತಾಳೆ. ನಾನು ಅಂದ್ಕೊಂಡೆ ಇವಳು ನನ್ನ ಮನೆ ಸೊಸೆ ಆಗೋದಿಲ್ಲ ಅಂತ. ನಂತರ ಅಪ್ಪ ಇನ್ನೊಂದು ಹುಡುಗಿಯ ಫೋಟೋನ ತೋರಿಸಿದ್ರು ಅವ್ರ ಫೋನಲ್ಲಿ. ಮನಸ್ಸು, ಇವಳೇ ನನ್ನ ಹೆಂಡತಿ, ಮದುವೆ ಆದರೆ ಇವಳನ್ನೇ ಅಂತ ಅನ್ನಿಸ್ತು. ಅಪ್ಪನ್ನ ಗಟ್ಟಿಯಾಗಿ ತಪ್ಕೊಂಡು, ಪ್ಲೀಸ್, ನಾನು ಚಿಕ್ಕವನಾದ ದಿನದಿಂದಾನೂ ನಿನ್ನ ಬಳಿ ಏನೂ ಕೇಳಿಲ್ಲ. ಇವಳನ್ನು ಪ್ಲೀಸ್ ನನ್ನ ಹೆಂಡತಿಯನ್ನಾಗಿ ಮಾಡು. ಯಾವ ಜಾತಿ ಆದರೂ ಪರವಾಗಿಲ್ಲ. ಆಸ್ತಿ ವರದಕ್ಷಿಣೆ ಏನೂ ಬೇಡ. ಮದುವೆನ ನಾನೇ ಮಾಡ್ಕೋತೀನಿ. ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಬೇಜಾನಾಗಿದೆ. 5 ವರ್ಷದಿಂದ ದುಡ್ದಿದ್ದೀನಿ. ಮದುವೆನ ನಾನೇ ಮಾಡ್ಕೋತೀನಿ. ಅಮ್ಮ ನನ್ನನ್ನು ತಾಸಾರದಿಂದ ನೋಡ್ತಾ ಇದ್ಲು. ಆಗಪ್ಪ, ಸ್ವಲ್ಪ ಸಮಾಧಾನ ಮಾಡ್ಕೋ, ಇವಳನ್ನೇ ಮದುವೆ ಮಾಡಿಸ್ತೀನಿ. ಇವಳು ನನ್ನ ಗೆಳೆಯನ ಮಗಳು, ಡಿಗ್ರಿ ಆಗಿದೆ, ಮನೆಯಲ್ಲಿನೇ ಇದ್ದಾಳೆ. ಅಪ್ಪ ಸ್ವಲ್ಪ ಹೊತ್ತಿಗೆ ಹೇಳಿದ್ರು. ನಾನು ಅವರ ಅಪ್ಪನ ಜೊತೆ ಮಾತಾಡಿದ್ದೀನಿ. ಹೋಗಿ ಬರೋಣ, ಎಲ್ಲರೂ ಬನ್ನಿ, ತಾಂಬೂಲನ ಹೋಗ್ತಾ ತಗೊಳ್ಳೋಣ. ಹುಡುಗಿ ಮನೆಯಲ್ಲಿಯೇ ಇದ್ದಾಳಂತೆ. ಅಮ್ಮ ಮೂತಿ ತಿರುಗಿಸಿ, ನಾನು ಬರೋದಿಲ್ಲ ಅಂತ ಹೋದ್ಲು. ಆಗ ನಾನು, ಅಕ್ಕ, ಭಾವ, ಅಪ್ಪ ಇಷ್ಟು ಜನ ಹೋದ್ವಿ. ನನ್ನ ಎದೆ
ಹೊಡ್ಕೋತಾ ಇತ್ತು. ಅವಳನ್ನು ಒಂದು ಬಾರಿ ನೋಡಬೇಕು, ಅವಳ ಜೊತೆ ಮಾತಾಡಬೇಕು. ನನ್ನನ್ನು ಅವಳು ಮದುವೆಗೆ ಒಪ್ಕೋತಾಳೆ ಅಲ್ವಾ, ಒಂದು ಹುಡುಗಿ ಒಪ್ಕೊಳ್ಳೋ ಅಷ್ಟು ಯೋಗ್ಯತೆ ನನ್ನಲ್ಲಿದೆ ಅಂತ ಪ್ರತಿ ಬಾರಿ ನಾನು ಅಂದ್ಕೋತಾ ಇದ್ದೆ. ಅವರ ಮನೆ ಬಂದ ತಕ್ಷಣ ನನ್ನ ಎದೆ ಇನ್ನೂ ಜೋರಾಗಿ ಓಡ್ಕೋತಾ ಇತ್ತು. ಮನೆ ಒಳಗೆ ಹೋದ ನಂತರ ನನ್ನ ಕಣ್ಣುಗಳು ಅವಳನ್ನೇ ಹುಡುಕ್ತಾ ಇವೆ. ಎಷ್ಟು ಹುಡುಕಿದ್ರೂ ಕೂಡ ಅವಳು ಬರ್ತಾನೆ ಇಲ್ಲ. ಅವ್ರ ಅಕ್ಕ ಬರ್ತಿದ್ದಾಳೆ, ಅವರ ಅಮ್ಮ ಬರ್ತಿದ್ದಾರೆ, ಅವರ ಚಿಕ್ಕಮ್ಮನೂ ಬರ್ತಿದ್ದಾರೆ. ನನ್ನನ್ನು ಸತಾಯಿಸ್ಬೇಕು ಅಂತ ಮಾಡೋ ರೀತಿ ಇತ್ತು. ಕೊನೆಗೆ ಅಪ್ಪನ ಹತ್ರ ಹೋಗಿ ಅವರ ಕಿವಿಯಲ್ಲಿ ಏನೋ ಹೇಳಿದೆ. ಅವಳನ್ನು ಕರ್ಕೊಂಡು ಬಂದರು. ರೇಷ್ಮೆ ಸೀರೆ ಉಟ್ಕೊಂಡು ಸುಂದರವಾಗಿ ಕಾಣಿಸ್ತಿದ್ಲು. ದೇವ್ಲೋಕದ ಅಪ್ಸರೆಯಂತೆ. ಫೋಟೋದಲ್ಲಿ ಇದಕ್ಕಿಂತ 10 ಪಟ್ಟು ಸುಂದರವಾಗಿದ್ಲು. ಕೆಂಪು ಬಣ್ಣದ ಸೀರೆ, ಹಸಿರು ಬಣ್ಣದ ಬ್ಲೌಸು ಹಾಕ್ಕೊಂಡಿದ್ಲು. ಮೈ ತುಂಬ ಒಡವೆ ಹಾಕಿದ್ಲು. ಅವಳನ್ನು ಕಣ್ಣನ್ನು ಮಿಟುಕಿಸದೆ ನೋಡ್ತಾ ಇದ್ದೆ. ಅಲ್ಲಿದ್ದವರೆಲ್ಲ ನನ್ನನ್ನು ನೋಡಿ ನಗ್ತಾ ಇದ್ರು. ಹುಡುಗಿ ಒಪ್ಗೆಯಾ ಅಂತ ಕೇಳಿದ್ರು. ನಾನು ಹೌದು ಅಂತ ತಲೆ ಅಳ್ಳಾಡಿಸ್ದೆ. ಮದುವೆ ಈ ವಾರದಲ್ಲೇ ಮಾಡಬೇಕು, ಇಲ್ಲ ಅಂತಂದರೆ ಇನ್ನು 3 ತಿಂಗಳು, ಒಳ್ಳೆ ಸಮಯನೇ ಇಲ್ಲ. ಇವರಿಬ್ಬರ ಹೆಸರಲ್ಲಿ ಮತ್ತು ಜಾತಕದ ಪ್ರಕಾರ ಅಂತ ಅರ್ಚಕರು ಹೇಳಿದಾಗ ನಾನು ಈ ವಾರನೇ ಮದುವೆ ಆಗ್ತೀನಿ, 3 ತಿಂಗಳು ಕಾಯೋದಕ್ಕೆ ಸಾಧ್ಯನೇ ಇಲ್ಲ ಅಂದೆ. ಆಗ ಎಲ್ಲರೂ ಗೊಳ್ಳನೆ ಜೋರಾಗಿ ನಕ್ಕರು. ಹುಡುಗಿಗೆ ನಾಚಿಕೆ ಆಯಿತು. ಅವಳು ಒಳಗೆ ಹೊರಟೋದ್ಲು. ನಾನು ನನ್ನ ಮಾತಿನ ಅರ್ಥ, ನನಗೆ ಕೆಲಸ ಇದೆ, ಅವಳನ್ನು ಕರ್ಕೊಂಡು ಹೋಗಬೇಕು. ಪುನಃ ದೇವಸ್ಥಾನದಲ್ಲಿ ಇಬ್ಬರು ಮದುವೆ ಆಗ್ತೀವಿ. ನಮ್ಮ ಕುಲದೇವರು ಲಕ್ಷ್ಮೀನಾರಾಯಣ ಅವರ ಸನ್ನಿಧಾನದಲ್ಲಿ ಮದುವೆ ಆಗತ್ತೆ ಅಂದೆ. ಎಲ್ಲರೂ ನನ್ನ ಮಾತಿಗೆ ಒಪ್ಕೊಂಡ್ರು. ನಂತರ ಮನೆಗೆ ಬಂದ್ವಿ. ನಾವೆಲ್ಲರೂ ಖುಷಿಯಿಂದ ಇದ್ದರೆ ಅಮ್ಮನಿಗೆ ಅವಳು ತೋರಿಸಿದ ಹುಡುಗಿನ ಮದುವೆ ಆಗಿಲ್ಲ ಅಂತ ಬೇಸರ ಇತ್ತು. ಮದುವೆಯ ಸಿದ್ಧತೆಯನ್ನು ನನ್ನ ಅಕ್ಕ ಭಾವ ಮುಂದೆ ನಿಂತು ಮಾಡಿದ್ರು. ಪೂಜೆಗೂ ಕೂಡ ಅವರೇ ಕೂತರು. ಮದುವೆ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗೇ ಆಯಿತು. ಸಾಧ್ಯ ಆದಷ್ಟು ಜನರನ್ನು ರಿಸೆಪ್ಷನ್ಗೆ ಕರೆದಿದ್ವಿ. ಅಂದು ಸಾಯಂಕಾಲ ರಿಸೆಪ್ಷನ್ನು ಕೂಡ ಮಾಡಿಕೊಂಡೆ. ಎಲ್ಲ ಬಹಳ ಬೇಗ ಆಗೋಯ್ತು. ನನ್ನ ಎದುರಿಗೆ ಎಷ್ಟೊಂದು ಸುಂದರವಾದ ಸೌಂದರ್ಯ ರಾಶಿನೇ ಇದ್ದರೂ ಕೂಡ ಅವಳನ್ನು ಮುಟ್ಟೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಬೇಸರವಾಗ್ತಿತ್ತು. ಶಾಸ್ತ್ರ ಮಾಡಬೇಕಾದಾಗ ಅವಳ ಕೈ ನನ್ನ ಕೈಗೆ ಟಚ್ ಆದಾಗ ಒಂದು ರೀತಿ ರೋಮಾಂಚನ ಆಗ್ತಿತ್ತು. ಇಂದು ರಾತ್ರಿ ಫಸ್ಟ್ ನೈಟ್ ಇದೆ ಅಂತ ನೆನಪಿಸ್ಕೊಂಡ್ರೆ ಇನ್ನೂ ಖುಷಿ ಆಗ್ತಿತ್ತು. ಇಂದು ಅವಳು ನನ್ನಲ್ಲಿಗೆ ಬರ್ತಾಳೆ ಅಂತ ಕಾದುಕೊಂಡು ಕೂತಿದ್ದೆ. ಎಷ್ಟೊತ್ತಾದರೂ ಅವಳು ಬಂದೇ ಇಲ್ಲ. ಹೊರಗೆ ಬಂದು ನೋಡಿದ್ರೆ ಅಮ್ಮನ ರೂಮಲ್ಲಿ ಅಮ್ಮಂಗೆ ಕಾಲು ಹೊತ್ತುತ್ತಾ ಇದ್ದಾಳೆ. ಅಮ್ಮ ನನಗೆ ಸುಸ್ತು, ಹುಷಾರಿಲ್ಲ ಅಂತ ನಾಟಕ ಮಾಡ್ತಿದ್ದಾಳೆ. ಯಾಕಂದರೆ ಅಮ್ಮ ತುಂಬ ಸ್ಟ್ರಾಂಗ್ ಪರ್ಸನ್, ಯಾವತ್ತೂ ಹುಷಾರಿಲ್ಲ ಅನ್ನೋ ಮನುಷ್ಯಳೇ ಅಲ್ಲ. ನನ್ನ ಮೊದಲ ರಾತ್ರಿಯ ದಿನವೇ ಕಾಲು ನೋವು ಬಂದರೆ ಅಪ್ಪನ ಕೈಯಲ್ಲಿ ಮಾಡಿಸ್ಕೊಳ್ಳಿ, ಅಕ್ಕನ ಕೈಯಲ್ಲಿ ಮಾಡಿಸ್ಕೊಳ್ಳಿ ಅಂತ ಅವಳನ್ನು ಕರ್ಕೊಂಡು ಬರೋದಕ್ಕೆ ಹೋದೆ. ಆದರೆ ನನ್ನ ಹೆಂಡತಿ ಕೂಡ ನಾನು ಕರೆದ್ರೆ ಬರ್ತಾನೆ ಇಲ್ಲ. ಅತ್ತೆಗೆ ಹುಷಾರಿಲ್ಲ, ನಾವು ಮೊದಲ ರಾತ್ರಿ ಮಾಡ್ಕೋಬೇಕಾ ಅಂತ ನೆಲ ನೋಡಿದ್ಲು. ಇದು ಯಾಕೋ ಸರಿ ಹೋಗ್ತಿಲ್ಲ. ನನಗಿನ್ನೂ ಕೋಪ ಬರುತ್ತೆ. ಏನಾದರೂ ಹೆಚ್ಚು ಕಡಿಮೆ ಅಂತೂ ಆಗೋದು ಸತ್ಯ ಅಂತ ಅಕ್ಕನ್ನ ಕರೆದು ಹೇಳಿದೆ. ಆಗ ಅಮ್ಮ ಪೂಜಾರಿಗೆ ಫೋನ್ ಮಾಡಿಕೊಟ್ರು. ಇಂದು ಒಳ್ಳೆ ದಿನ ಅಲ್ವಂತೆ, ಇವರು ಮೊದಲ ರಾತ್ರಿ ಮಾಡ್ಕೊಳ್ಳೋದಕ್ಕೆ. ಮಾಡಿಕೊಂಡ್ರೆ ಕೆಟ್ಟ ಮಕ್ಕಳು ಹುಟ್ಟುತ್ತಾರೆ. ಯಾವುದೇ ಕಾರಣಕ್ಕೂ ಈ ರಾತ್ರಿ ನೀವಿಬ್ರು ಒಂದಾಗೋದಕ್ಕೆ ಬಿಡೋದಿಲ್ಲ. ನಾಳೆ ರಾತ್ರಿ ಮಾಡಿಕೊಂಡ್ರೆ ಆಯಿತು, ಏನಾಗ್ಬಿಡತ್ತೆ ಅಂತ ಬೈದು ಕಳಿಸಿದ್ಲು. ನನ್ನ ಹೆಂಡತಿ ಅವಳ ರೂಮಲ್ಲೇ ಮಲಗೋದು ಬೇಡ ಅಂತ ಅಕ್ಕನ ಜೊತೆ ಅವಳ ರೂಮಿಗೆ ಕಳಿಸ್ದೆ ಮಲಗೋದಕ್ಕೆ. ಬೆಳಗ್ಗೆ ಎದ್ದ ತಕ್ಷಣ ಅವಳ ಹಿಂದೆ ಮುಂದೆ ಓಡಾಡ್ತಿದ್ದೆ. ಆಗ ಅಮ್ಮ ಬಂದು ತಡೆದ್ಲು. ಮೊದಲ ರಾತ್ರಿ ಮಾಡ್ಕೊಳ್ಬಾರ್ದು, ರಾತ್ರಿ ಹೊತ್ತು ಮಾಡ್ಕೋಬೇಕು, ಹಗಲಿನಲ್ಲಿ ಮಾಡಬಾರ್ದು ಅಂತ ನನ್ನನ್ನು ದೂರ ಇಡೋದಕ್ಕೆ ಪ್ರಯತ್ನಿಸಿದ್ಲು. ಆದರೂ ಕೂಡ ನಾನು ಅವಳ ಹಿಂದೆ ಮುಂದೆ
ಸುತ್ತಾ ಇದ್ದೆ. ಎದುರು ಅಮಾವಾಸ್ಯೆ, ಇಂದು ಮೊದಲ ರಾತ್ರಿ ಮಾಡ್ಕೊಳ್ಬಾರ್ದು ಅಂತ ಹೇಳಿದ್ಲು. ಮಾರನೇ ದಿನ ಅಮಾವಾಸ್ಯೆ, ಇಂದು ಯಾವುದೇ ಕಾರಣಕ್ಕೂ ಮೊದಲ ರಾತ್ರಿ ಮಾಡಿಕೊಳ್ಳೇಬಾರ್ದು, ಮಾಡಿಕೊಂಡ್ರೆ ತುಂಬ ಕಷ್ಟ ಆಗತ್ತೆ, ಜೀವನ ಪರ್ಯಂತ ನೋವು ಅನುಭವಿಸ್ತೀರ ಅಂತ. ಅಮ್ಮ ಮೊದಲ ರಾತ್ರಿ ಮಾಡ್ಕೊಳ್ಳೋದಿಲ್ಲ, ನಾರ್ಮಲ್ ಆಗಿ ಇರ್ತೀವಿ ಅಂತ ಅಂದಾಗ ನಾನು ನಿನಗೆ ಮೂರ್ಖಳ ರೀತಿ ಕಾಣಿಸ್ತಾ ಇದ್ದೀನ? ಇಲ್ಲ ತಾನೇ, ನೀನು ಅವಳನ್ನು ಸುಮ್ಮನೆ ಬಿಟ್ಬಿಡ್ತೀಯಾ ಅಂದ್ಲು. ನಾನು ಅವಳನ್ನು ಗಟ್ಟಿಯಾಗಿ ತಪ್ಕೋಬೇಕು, ಅವಳ ಹಣೆಗೆ ಮುತ್ತು ಕೊಡಬೇಕು, ನಂತರ ತುಟಿಗೆ. ಅದನ್ನು ನೆನಪಿಸ್ಕೊಂಡೆ ನನ್ನ ಮನಸ್ಸು ಕುಣಿತಾ ಇತ್ತು. ಇಂದು ಏನಾದರೂ ಆಗಲಿ, ಮೊದಲ ರಾತ್ರಿ ಮಾಡಿಕೊಳ್ಳೇಬೇಕು ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ನನ್ನ ಅಮ್ಮನ ಅಪ್ಪ ಫೋನ್ ಮಾಡಿದ್ರು. ವಿಷಯ ಏನು ಅಂತ ಕೇಳಿದಾಗ ಮದುವೆಯಾಗಿ ಹೇಗಿದೆಯಾ ಅಂತ ವಿಚಾರಿಸೋದಕ್ಕೆ. ನಿನ್ನ ಮಗಳು ಮೊದಲ ರಾತ್ರಿ ಮಾಡ್ಕೊಳ್ಳೋದಕ್ಕೆ ಬಿಡ್ತಾನೆ ಇಲ್ಲ ಅಂದಾಗ, ಅಯ್ಯೋ ಹುಚ್ಚಿ, ಅವಳು ನಿನ್ನ ಹೆಂಡ್ತಿ, ನೀನೇ ಮಾಡ್ಕೋಬೇಕು, ಅವ್ರ ಪರ್ಮಿಷನ್ಗೇನಾದರೂ ಕಾದರೆ ಆಯಿತು. ನನ್ನ ಮಗಳಿಗೆ ಹೊಟ್ಟೆ ಹುರಿ ಜಾಸ್ತಿ, ನೀನು ಅವಳನ್ನು ಜಾಸ್ತಿ ಪ್ರೀತಿಸ್ತೀಯ ಅಮ್ಮಂಗಿಂತ ಹೆಚ್ಚಿಗೆ ಅಂತ. ಅದು ಎಲ್ಲ ಅಮ್ಮಂದ್ರ ಸ್ವಭಾವನೇ. ನನಗೆ ಹುಷಾರಿಲ್ಲ ಅಂತ ಹೇಳಿ ಇಲ್ಲಿ ಕಳಿಸು. ಒಂದು ವಾರ ಅವಳು ನಿನ್ನ ಕಡೆ ಬರದೇ ಇರೋ ರೀತಿ ಮಾಡ್ತೀನಿ. ಅಮ್ಮಂಗೆ ಹೇಳಿದ ತಕ್ಷಣ ಅಮ್ಮ ಅಳೋದಕ್ಕೆ ಶುರು ಮಾಡಿದ್ಲು. ಯಾಕಂದರೆ ತಾತನಿಗೆ ಇತ್ತೀಚೆಗೆ ಹುಷಾರಿಲ್ಲ. ಇನ್ನು ಹುಷಾರಿಲ್ಲ ಅಂದ ತಕ್ಷಣ ಅವಳು ಗಾಬರಿಯಾಗಿ ಅಪ್ಪನನ್ನು ಕರ್ಕೊಂಡು ಹೋದ್ಲು. ಇನ್ನು ಅಕ್ಕ ಭಾವ ಕೂಡ ನಾವು ಹೋಗ್ತೀವಿ, ನಮಗೆ ಕೆಲಸ ಇದೆ ಅಂತ ಹೊರಗೋದ್ರು. ಹೋಗಬೇಕಾದಾಗ ಅಕ್ಕ ನನ್ನ ಕಿವಿಯಲ್ಲಿ, ನಾವು ಇಂದು ರಾತ್ರಿ ಬರೋದಿಲ್ಲ, ತಮ್ಮನನ್ನು ನಮ್ಮ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ, ನಿಮ್ಮ ರೂಮನ್ನು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದೀವಿ, ಈ ರಾತ್ರಿ ಮುಹೂರ್ತ ಚೆನ್ನಾಗಿದೆ, ಫಸ್ಟ್ ನೈಟ್ ಮಾಡ್ಕೊಳ್ಳಿ, ಆಲ್ ದಿ ಬೆಸ್ಟ್ ಅಂತ ಹೇಳಿ ಹೋದ್ಲು. ಈಗ ಸಮಯ 6 ಗಂಟೆ ಆಗಿತ್ತು. ಅವರೆಲ್ಲರೂ ಹೋದ ಮೇಲೆ ಇವಳು ನನ್ನ ಎದುರಿಗೆ ನಿಂತ್ಕೊಳ್ಳೋದಕ್ಕೂ ನಾಚಿಕೆಯಾಗಿ ಅಡುಗೆ ಮನೆಯಲ್ಲಿ ಹೋಗಿ ಏನೋ ಮಾಡ್ತಾ ಇದ್ಲು. ಹಿಂದೆ ಹೋಗಿ ಅವಳನ್ನು ಗಟ್ಟಿಯಾಗಿ ತಪ್ಕೊಂಡೆ. ಅವಳ ಸೊಂಟನ ನನ್ನ ಕೈಗಳಿಂದ ಹಿಡ್ಕೊಂಡೆ. ನನಗೆ ತಾಕಿದಾಗ ಮೈ ರೋಮಾಂಚನ ಆಯಿತು. ಮುತ್ತುಗಳನ್ನು ಕೊಟ್ಟೆ. ಮೊದಲು ಸ್ವಲ್ಪ ಅವಳು ಬೆಚ್ಚಿ ಬಿದ್ಲು. ನಂತರ ನಾನು ಅಂತ ಅರ್ಥ ಆದಮೇಲೆ ನನಗೆ ಸಹಕರಿಸಿದ್ಲು. ಅವಳ ಕಣ್ಣನ್ನು ಮುಚ್ಕೊಂಡು ನನ್ನ ಕಡೆ ತಿರುಗಿದ್ಲು. ಮುತ್ತನ್ನು ಕೊಡೋದಕ್ಕೆ ಹೋದೆ. ಅವಳು ಕೂಡ ಅದನ್ನು ನಿರೀಕ್ಷೆ ಮಾಡಿದ್ಲು. ಭಯದಿಂದ ನಾಚಿಕೆಯಿಂದ ಅದ್ರತಾ ಇದ್ವು ಆ ಗುಲಾಬಿ. ಇನ್ನೇನು ಮುಟ್ಕೊಳ್ಬೇಕು ಅಂತ ಅಂದುಕೊಳ್ಳೋ ಅಷ್ಟರಲ್ಲಿ ಶಿವಪೂಜೆಯಲ್ಲಿ ಕರಡಿನ ಬಿಟ್ಟ ಹಾಗೆ ಕಾಲಿಂಗ್ ಬೆಲ್ ಪದೇ ಪದೇ ಆಯಿತು. ಒಂದು ಬಾರಿ ಬೆಲ್ ಮಾಡಿದರೆ ಸಾಕು, ಯಾರಿವರು ಅಂತ ಕೋಪದಿಂದ ಹೋಗಿ ಕಿಟಕಿಯಲ್ಲಿ ನೋಡಿದಾಗ ಅಮ್ಮನ ಕ್ಲೋಸ್ ಫ್ರೆಂಡ್ ಕವಿತಾ ಆಂಟಿ ಇದ್ಲು. ಕಾಲಿಂಗ್ ಬೆಲ್ನ ಆಫ್ ಮಾಡಿ ಬಂದೆ. ಪುನಃ ಅವಳು ಕಿಚನ್ನಲ್ಲೇ ಇರಲಿಲ್ಲ. ಅವಳನ್ನು ಎಲ್ಲ ಕಡೆ ಹುಡುಕ್ತೆ, ಎಲ್ಲೂ ಸಿಗಲಿಲ್ಲ. ನಂತರ ರೂಮಿಗೆ ಹೋದಾಗ ರೂಮಲ್ಲಿ ಒಂದು ಸುಂದರವಾದ ಸೀರೆಯನ್ನು ಉಟ್ಕೊಂಡು ಕೂತಿದ್ಲು. ಬ್ಲ್ಯಾಕ್ ಕಲರ್ ಸೀರೆ. ಅವಳ ದೇಹದ ಮೈಮಾಟ ತುಂಬಾ ಚೆನ್ನಾಗೇ ಕಾಣಿಸ್ತಿತ್ತು. ಇವಳು ಇನ್ನೂ ಮುದ್ದಾಗಿ ಕಾಣಿಸ್ತಿದ್ಲು. ಅವಳು ತುಂಬ ಬೆಳ್ಳಗಿರೋದ್ರಿಂದ ಇನ್ನೂ ಅವಳ ಬಿಳಿಯ ಮೈ ಈ ಸೀರೆ ಹೊರಗೂ ಕೂಡ ಕಾಣಿಸ್ತಿತ್ತು. ಹಾಸಿಗೆ ಮೇಲೆ ಕಾಲನ್ನು ಹಾಕ್ಕೊಂಡು ಕೂತಿದ್ಲು, ರಾಣಿ ರೀತಿ. ನಾನು ಅವಳ ಬಳಿ ಹೋಗಿ ಕೂತ್ಕೊಂಡು ಅವಳ ಕೈಗೆ ಕೊಟ್ಟೆ. ಅವಳ ಹಣೆಗೆ ಎಲ್ಲ ಕಡೆ ಕೊಡ್ತಾ ಹೋದೆ. ನಂತರ ಕೊಡ್ತಾನೇ ಇದ್ದೆ. ಇದರಿಂದ ಅವಳಿಗೆ ಏನಾಯ್ತೋ ಏನೋ. ಸ್ವಲ್ಪ ಹೊತ್ತಿಗೆ ಇಬ್ಬರೂ ಕೂಡ ಸಂಪೂರ್ಣವಾಗಿ ಮೊದಲ ರಾತ್ರಿಯ ಸುಖವನ್ನು ತೆಗೆದುಕೊಂಡ್ವಿ. ಮದುವೆಯಾಗಿ ಇಷ್ಟು ದಿನ ಆದ ಮೇಲೆ ಇದೇ ಮೊದಲು ನಾವಿಬ್ಬರು ಒಂದಾಗಿದ್ದು. ಅಮ್ಮ ಅದನ್ನೂ ತಪ್ಪಿಸೋದಕ್ಕೆ ಅವಳ ಗೆಳತಿನ ಕಳಿಸಿದ್ಲು. ಅದನ್ನು ನೆನೆದು ಈಗ ನಗು ಬರ್ತಾ ಇದೆ. ಅಮ್ಮಂಗೆ ಇನ್ಸೆಕ್ಯೂರಿಟಿ. ಇಷ್ಟೊಂದು ಒಳ್ಳೆ ಸಂಪಾದನೆ ತರೋ ಮಗ ಸೊಸೆಯ ಪಾಲಾದರೆ ಅಂತ ಆಕೆಗೆ ತಿಳಿದಿಲ್ಲ. ಮೊದಲು ನಾನವಳ ಮಗನೇ, ಆನಂತರ
ನನ್ನ ಮುದ್ದಿನ ಸುಂದರವಾದ ಹೆಂಡತಿಯ ಗಂಡ. ನಾನವಳನ್ನು ನೋಡಿದ್ರೆ ಅವಳು ಇನ್ನೂ ಮಗುವಂತೆ ಮಲಗಿದ್ಲು. ಇನ್ನು ಸುಂದರವಾಗಿ ಕಾಣಿಸ್ತಿದ್ಲು. ಅವಳ ಬಳಿ ಹೋಗಿ ಅವಳ ಹಣೆಗೆ ಪ್ರೀತಿಯ ಮುತ್ತನ್ನು ಕೊಟ್ಟೆ. ಇನ್ನೂ ಮುಂದುವರಿಬೇಕು ಅಂತ ಅನ್ನಿಸ್ತು. ಆದರೆ ಅವಳು ಮಲಗಿದಾಳೆ ಅಂತ ಅಂದ್ಕೊಂಡು ಮೇಲೆ ಹೇಳ್ತಾ ಇದ್ದೆ. ಅಷ್ಟರಲ್ಲವಳು ನನ್ನ ಕೈನ ಗಟ್ಟಿಯಾಗಿ ಹಿಡ್ಕೊಂಡ್ಳು. ಅವಳ ಹತ್ತಿರ ಸೆಳ್ಕೊಂಡ್ಳು. ಆ ರಭಸಕ್ಕೆ ನಾನು ಅವಳ ಮೇಲೆ ಬಿದ್ದೆ. ಪುನಃ ಒಂದಾದ್ವು. ಪುನಃ ನಾವಿಬ್ಬರು ನಮ್ಮಿಬ್ಬರ ಪ್ರೀತಿಯನ್ನು ಪರಸ್ಪರ ಹಂಚ್ಕೊಳ್ಳೋದಕ್ಕೆ ವ್ಯಸ್ತವಾದ್ವಿ. ಈ ಕ್ಷಣ ಇದೇ ರೀತಿ ನಿಂತು ಹೋಗಲಿ, ನಾವಿಬ್ಬರು ಇದೇ ರೀತಿ ಇರಬೇಕು ಪ್ರತಿ ಕ್ಷಣ ಅಂತ ಅನ್ನಿಸ್ತಿತ್ತು. ಅವಳನ್ನು ನೋಡಿದ ಪ್ರತಿ ಕ್ಷಣವೂ ನನಗವಳ ಮೇಲೆ ಪ್ರೀತಿ ಹೆಚ್ಚಾಗ್ತಿತ್ತು. ಎಷ್ಟೊಂದು ಸುಂದರವಾಗಿದ್ದಾಳೆ, ಇಷ್ಟು ಒಳ್ಳೆಯವಳು, ನಾನು ತುಂಬ ಅದೃಷ್ಟ ಮಾಡಿದ್ದೆ ಅಂತ ಪುನಃ ಅವಳ ಹಣೆಯ ಮೇಲೆ ಕೊಟ್ಟೆ. ನಮ್ಮಿಬ್ಬರ ಸುಂದರವಾದ ಬದುಕಿನ ಮಧುರವಾದ ಮುನ್ನುಡಿ ಈ ಕ್ಷಣ ಅಂತ ಅನ್ನಿಸ್ತು. ಸೊ ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.